ಈಸ್ ಮೈ ಫಾದರ್ ಇನ್ ಲಾ. ಯಾ ಅವ್ರಿಗೆ ಅವಮಾನ ಮಾಡ್ತೀಯ? ಅವ್ರಿಗೆ ಅವಮಾನ ಮಾಡೋ ರೈಟ್ಸ್ ನಿನಗೆ ಯಾರು ಕೊಟ್ಟಿದ್ದು? ಕೆಲವರು ಏನು ಗೊತ್ತಿಲ್ದಿರೋರ್ ತರಾನೇ ಇರ್ತಾರೆ, ಆದ್ರೆ ಎಲ್ಲ ಗೊತ್ತೇ ಇರುತ್ತೆ. ಮಾಡೋದೆಲ್ಲ ಮಾಡ್ತಾರೆ, ಆದ್ರೆ ಏನು ಮಾಡೇ ಇಲ್ಲ ಅನ್ನೋ ಆಗಿರ್ತಾರೆ. ರಾಜಿ, ನೀನ್ ಇಲ್ಲೊಬ್ಳೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅಲ್ಲಿ ಗ್ರೂಪ್ ಫೋಟೋಗೆಲ್ಲ ಕರೀತಿದ್ದಾರೆ, ಬಾ. ಚಂದ್ರು, ನನಗ್ ತಾರಕ್ ಮೇಲೆ ತುಂಬಾ ಅನುಮಾನ ಜಾಸ್ತಿ ಆಗ್ತಾ ಇದೆ. ಏನ್ ರಾಜಿ, ಅವನ್ ಸರಿಯಾಗಿದ್ರು ಅನುಮಾನ ಪಡ್ತೀಯ, ಅವನ್ ಕೋಪ ಮಾಡ್ಕೊಂಡ್ರು ಅನುಮಾನ ಪಡ್ತೀಯ. ಈಗ ನಿನ್ನ ಇಷ್ಟದಾಗೆ ಖುಷಿಯಿಂದ ಮದುವೆ ಮಾಡ್ಕೊಳ್ತಿದಂತಾನೆ, ಅಂದ್ಮೇಲೂ ಅವನ್ ಮೇಲೆ ಯಾಕೆ ನಿನ್ಗೆ ಅನುಮಾನ? ಚಂದ್ರು, ಈಗ ಅವ್ನ್ ನಡ್ಕೊಂಡಿದ್ ರೀತಿ ನೋಡಿದ್ರ? ಅವ್ನ್ ಬೀಗರ್ ಪರ ವಹಿಸ್ಕೊಂಡ್ ಮಾತಾಡಿದ್ ನೋಡಿ ಇದು ನಿಜವಾಗ್ಲೂ ನನ್ ಮಗ ತಾರಕ್ ಅಂತ ನನ್ಗೆ ಅನುಮಾನ ಬರ್ತಾ ಇದೆ. ಅದ್ರಲ್ಲಿ ಅನುಮಾನ ಪಡುವಂತದ್ದೇನು? ಅವನ ಅತ್ತೆ ಮಾವನ್ ಪರವಾಗಿ ಮಾತಾಡೋ ತಪ್ಪ? ಹಾಗಲ್ಲ ಚಂದ್ರು, ಅವನ್ ಯಾವಾಗ್ಲೂ ನಮ್ ಕುಟುಂಬದ ವಿರುದ್ಧ ಮಾತಾಡ್ತಾನೆ, ಅದು ವಾಸ್ತವ. ಅವನ್ ಬೇರೆಯವ್ರ ಪರ ವಹಿಸ್ಕೊಂಡ್ ಮಾತಾಡಿದ್ನ ನಾನು ಇದುವರೆಗೂ ನೋಡೇ ಇಲ್ಲ. ಈಗ ಸಡನ್ ಆಗಿ ಅವನ್ ಒಳ್ಳೆ ತರ ನಡ್ಕೋತಾ ಇದ್ದಾನೆ ಅಂದ್ರೆ ಅನುಮಾನ ಬರಲ್ವಾ? ಅವ್ನ್ ನಿಜವಾಗ್ಲೂ ಬದ್ಲಾಗಿದಾನ ಅಥವಾ ಬದ್ಲಾಗಿರೋಂತರ ಡ್ರಾಮಾ ಮಾಡ್ತಾ ಇದ್ದಾನ? ಅವನು ನಿಜವಾಗ್ಲೂ ಬದಲಾಗಿದ್ದಾನೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಅಮಿತಾನ ಅವನ್ ತುಂಬಾ ಇಷ್ಟಪಡೋದಕ್ಕೋಸ್ಕರನೇ ಅಕ್ಕ ಅಂತನೂ ನೋಡ್ದೆ ಸಮಂತ ಹತ್ರ ಸಾರಿ ಕೇಳಿಸ್ದ. ನೀನೇ ಹೇಳಿದ್ದೆ ಅಲ್ವಾ ಅವನು ಅಮಿತಾನ ತುಂಬಾ ಇಷ್ಟಪಡ್ತಾನೆ ಅಂತ? ಹೇಳಿದ್ದೆ ಚಂದ್ರು, ಆದ್ರೆ ಈ ರೇಂಜಿಗೆ ಅವನು ಅವಳನ್ನ ಲವ್ ಮಾಡ್ತಾ ಇದ್ದಾನೆ ಅಂತ ನನಗ್ ಗೊತ್ತಿಲ್ಲ.